ನಮಸ್ಕಾರ. ಸಮಗ್ರ ವಾಸ್ತು ವೇದ ವಿಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ವಿ. ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ವಾಸ್ತುವಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀವಿ. ಜೊತೆಗೆ ಈ ಆರ್ಕಿಟೆಕ್ಟ್ ಅನ್ನುವಂಥವ್ರಿಗೆ ಈ ವಾಸ್ತು ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ, ಸುಮಾರು ವಾಸ್ತುವಿನಲ್ಲಿ ಎಷ್ಟು ದಿಕ್ಕುಗಳಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಜಾಯಿನ್ ಆಗ್ತಿದ್ದಾರೆ ಸಮರ್ಥ ಡಾಕ್ಟರ್ ಸೆಲ್ವರಾಜ್ ನಾರಾಯಣ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ. ಗುರುಗಳೇ, ಮೊಟ್ಟ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಹೆಸರು ತಕ್ಕನಂಗೆ ತಗೊಂಡ್ಬಿಡ್ತೀನಿ ಇವತ್ತು ಪ್ರಶ್ನೆ. ಏನಪ್ಪಾ ಅಂತಂದ್ರೆ, ವಾಸ್ತು ವೇದ ವಿಜ್ಞಾನ ಈ ಇಷ್ಟು ಹೆಸರುಗಳನ್ನ ಕೊಡೋದಕ್ಕೆ ಕಾರಣ ಏನು ಅಂತ ಹೇಳಿ. ನೋಡಿ, ಫಸ್ಟ್ ಆಫ್ ಆಲ್ ವಾಸ್ತು ಅಂತಂದಾಗ ಇದು ಪಂಚಭೂತಗಳ ಮೇಲೆ ಆಧಾರಿತವಾದಂಥದ್ದು. ಇದರ ಜ್ಞಾನವನ್ನು ನಾನು ಎಲ್ಲಿಂದ ಪಡ್ಕೊಳ್ತಾ ಹೋದೆ ಅಂದರೆ, ನಾನು ಅಂತನಾದರೆ ಜಗತ್ತಲ್ಲಿರುವಂಥವರೆಲ್ಲ ಯಾರೆಲ್ಲ ವಾಸ್ತು ತಿಳ್ಕೊಬೇಕು ಅಂತ ಹೋದರು, ವಾಸ್ತುವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡ್ರು, ಅವರೆಲ್ಲರಿಗೂ ಕೂಡ ಈ ಒಂದು ಜ್ಞಾನದ ಮೂಲ ಎಲ್ಲಿದೆ ಅಂತಂದು ಗೊತ್ತಾಗಬೇಕಲ್ವಾ. ಸೊ ಈ ಜ್ಞಾನದ ಮೂಲ ಎಲ್ಲಿದೆ ಅಂತಂದರೆ, ಇಡೀ ಪ್ರಪಂಚಕ್ಕೆ ಈ ಜ್ಞಾನದ ಮೂಲವನ್ನು ಕೊಟ್ಟಿರುವಂಥದ್ದು ನಮ್ಮ ವೇದಗಳು. ವೇದಗಳಲ್ಲಿ ಯಾವ ವೇದ ಬರುತ್ತೆ ಅಂತಂದಾಗ ಅಥರ್ವ ವೇದ. ಸೊ ಈ ಅಥರ್ವ ವೇದದಲ್ಲಿ ಇದಕ್ಕೆ ಆದಂಥ ಒಂದು ಭಾಗ ಇದೆ. ಆ ಭಾಗ ಯಾವುದು ಅಂತನ್ನೋದಾದರೆ ಸ್ಥಾಪತ್ಯ ವೇದ. ಈ ಸ್ಥಾಪತ್ಯ ವೇದದಲ್ಲಿ ಏನಾಗಿದೆ ಅಂತಂದರೆ, ಅದು ಒಂದು ಭವನ ನಿರ್ಮಾಣ ಹೇಗಿರಬೇಕು ಅಂತನ್ನೋದನ್ನು ತಿಳಿಸ್ಕೊಟ್ಟಿರೋದು. ಭವನ ಅಂತಂದಾಗ ಒಂದು ಮನೆ ಆಗಿರ್ಬೋದು, ಒಂದು ಪೂಜಾ ಸ್ಥಳ ಆಗಿರ್ಬೋದು, ಒಂದು ದೇವಸ್ಥಾನ ಆಗಿರ್ಬೋದು, ಒಂದು ಕಾರ್ಖಾನೆ ಆಗಿರ್ಬೋದು, ಒಂದು ಕಚೇರಿ ಆಗಿರ್ಬೋದು, ಹಾಗೆಯೇ ಒಂದು ದೊಡ್ಡದಾದಂಥ ಒಂದು ಇಂಡಸ್ಟ್ರಿ ಅಥವಾ ಫ್ಯಾಕ್ಟ್ರಿಗಳಾಗಿರ್ಬೋದು. ಇದೆಲ್ಲವನ್ನು ಕೂಡ ಯಾವ ರೀತಿ ಕಟ್ಟಬೇಕು, ಒಂದು ಕ್ರೀಡಾಂಗಣ ಯಾವ ರೀತಿ ಕಟ್ಟಬೇಕು, ಹಾಗೆಯೇ ಒಂದು ಕೆರೆ ಕುಟ್ಟೆ. ಅವಾಗೆಲ್ಲ ಏನಾಗಿರುತ್ತೆ ಅಂದರೆ, ನಮಗೆಲ್ಲ ವಾಟರ್ ಸ್ಟೋರೇಜ್ ಏನಂತಂದರೆ ದೊಡ್ಡ ಕೆರೆಗಳು. ಸೊ ಈ ಕೆರೆಗಳನ್ನೆಲ್ಲ ಯಾವ ರೀತಿ ಕಟ್ಟಬೇಕು, ಅದಾದಮೇಲಿಂದ ಡ್ಯಾಮ್ಗಳನ್ನು ಯಾವ ರೀತಿ ಕಟ್ಟಬೇಕು, ಬರುವಂಥ ನೀರು ಹರಿದು ಹೋಗ್ಬಿಡೋ ಬದಲು ಆ ನೀರನ್ನು ನಾನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಮುಂದಿನ ಸಂತತಿಗೆ ಆಗುವಷ್ಟು ಅಥವಾ ಮುಂದಿನ ಜೀವನಕ್ಕೆ ಬೇಕಾಗಿರೋಷ್ಟು ನಾನು ನೀರನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತಂದರೆ ಡ್ಯಾಮನ್ನು ಯಾವ ರೀತಿ ಕಟ್ಟಬೇಕು ಹಾಗಿತ್ತಲ್ಲ. ಅದಾದಮೇಲೆ ರಾಜ ಇರಬೇಕಾದ್ರೆ ಅವನಿಗೆ ಅರಮನೆ ಹೆಂಗಿರಬೇಕು, ಆ ಅರಮನೆಗೆ ಬಂದೋಗೋದಕ್ಕೆ ಎಷ್ಟು ಜನ ಬಂದು ಹೋಗ್ತಾರೆ, ಏನು ಬರ್ತಾರೆ, ಆ ಸಭಾ ಮಂಟಪದಲ್ಲಿ ಎಷ್ಟು ಇರ್ತಾರೆ, ಅದಾದಮೇಲಿಂದ ನೃತ್ಯ ಮಂಟಪದಲ್ಲಿ ಎಷ್ಟು ಜನ ಇರ್ತಾರೆ, ಅದಾದಮೇಲಿಂದ ಕಲಾ ಮಂಟಪದಲ್ಲಿ ಎಷ್ಟು ಜನ ಇರ್ತಾರೆ, ಅದಾದಮೇಲಿಂದ ಉಗ್ರಾಣ ಎಷ್ಟಿರಬೇಕು, ಅದಾದಮೇಲಿಂದ ಅವನಿಗೆ ಈ ಒಂದು ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಸ್ಥಳ ಹೆಂಗಿರಬೇಕು, ಅದಾದಮೇಲೆ ರಾಜಾರಾಣಿ ಇರೋದಕ್ಕೆ ರೂಮ್ಗಳು ಹೇಗಿರಬೇಕು, ಅವನ ಸೇವಕರು ಇರೋದಕ್ಕೆ ರೂಮ್ಗಳು ಹೇಗಿರಬೇಕು, ಇದೆಲ್ಲವನ್ನು ತಿಳಿಸ್ಕೊಟ್ಟಂಥದ್ದು ನಮಗೆ ಅಥರ್ವ ವೇದದಿಂದ ಬಂದಿರುವಂಥ ಸ್ಥಾಪತ್ಯ ವೇದ. ಸರಿ, ಸ್ಥಾಪತ್ಯ ವೇದಕ್ಕೆ ಇದೆಲ್ಲವನ್ನು ಕೂಡ ಅಥರ್ವ ವೇದದಲ್ಲಿ ಕೊಟ್ಟರು ಅಂತ ಒಪ್ಕೊಳ್ಳೋಣ. ನಿಜ, ಅದು ಒಪ್ಕೊಳ್ಳೋಣ ಅಂತಲೇ ಅದು ಒಪ್ಕೊಳ್ಳೇಬೇಕು, ಇರೋವಂಥದ್ದೇ ಅದು. ಯಾಕಂದರೆ ಇಡೀ ಪ್ರಪಂಚಕ್ಕೆ ಇಂಥ ದಿವ್ಯಜ್ಞಾನವನ್ನು ಕೊಟ್ಟಿರುವಂಥ ಏಕೈಕ ರಾಷ್ಟ್ರ ಈ ನಮ್ಮ ಭಾರತ ರಾಷ್ಟ್ರ. ಸರಿ, ಇದೆಲ್ಲವನ್ನು ಕೂಡ ಅಲ್ಲಿ ಕೂತಂಥ ಯಾವುದೋ ಒಬ್ಬ ಶಿಲ್ಪಿ ಅಂತಂದರೆ ಆರ್ಕಿಟೆಕ್ಟು, ಅವನಿಗೆ ಮನಸ್ಸಿಗೆ ಬಂದಂಗೆ ಅವನು ಮಾಡಿಬಿಟ್ನಾ? ಇಲ್ಲ. ಆತ ಏನು ಮಾಡೋಕ್ಕೆ ಶುರು ಮಾಡೋದಂತಂದರೆ, ಈ ಪ್ರಕೃತಿಯನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ದ. ಪ್ರಕೃತಿಯನ್ನು ಅಧ್ಯಯನ ಮಾಡುವಂಥದ್ದು ಏನಾಗುತ್ತೆ, ಪ್ರಕೃತಿಯನ್ನು ಅಧ್ಯಯನ ಮಾಡುವಂಥದ್ದು ರಿಸರ್ಚ್ ಮಾಡೋವಂಥದ್ದು ಅಂತ, ಸ್ಟಡಿ ಮಾಡುವಂಥದ್ದು ಅಂತ. ಇದು ಹೀಗಿದೆ ಅಂತ ಅನ್ನೋದಾದರೆ, ಈ ಮಾವಿನ ಹಣ್ಣು ಹಿಂಗೆ ಬಂದಿದೆ ಅಂದರೆ, ಈ ಮಾವಿನ ಹಣ್ಣು ಯಾಕೆ ಹಿಂಗೆ ಬಂತು, ಯಾಕೆ ಹಿಂಗೇ ಬಂದಿದೆ, ಈ ಮಾವಿನ ಮರದಲ್ಲಿ ಯಾಕೆ ಈ ಮಾವಿನ ಹಣ್ಣೆ ಬಂದಿದೆ, ಯಾಕೆ ಇದರಲ್ಲಿ ಬೇವು ಬರಲಿಲ್ಲ, ಯಾಕೆ ಇದರಲ್ಲಿ ಆ್ಯಪಲ್ ಬರಲಿಲ್ಲ, ಯಾಕೆ ಇದಕ್ಕೆ ನೆಲ್ಲಿಕಾಯಿ ಬರಲಿಲ್ಲ ಅಂತಂದಾಗ, ಬಿತ್ತಿರೋದೇನಲ್ಲಿ ಮಾವಿನ ಬೀಜ ಬಿತ್ತಿರೋದಕ್ಕೋಸ್ಕರ ಮಾವಿನ ಮರ ಬಂದು ಮಾವನ್ನು ಕೊಡ್ತಾ ಇದೆ ಅಲ್ವಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಸಿಂಪಲ್, ನಾನು ಜನಗಳಿಗೆ ಅರ್ಥ ಆಗಲಿ ಅಂತೇಳಿ ಸಿಂಪಲ್ಲಾಗಿ ಹೇಳಿದ್ರು. ಅದೇ ರೀತಿ ಏನು ಮಾಡಿದ್ರು, ಪ್ರತಿಯೊಂದೂ ಕೂಡ ಈ ಪ್ರಕೃತಿಯನ್ನು ನೋಡ್ತಾ ಹೋದರು. ಮಳೆ ಯಾವ ಕಡೆಯಿಂದ ಬರುತ್ತೆ, ಸೊ ಈ ಸೀಸನಲ್ಲಿ ಮುಂಗಾರು ಮಳೆ ಬರ್ತಿದೆಯಾ, ಈ ಸೀಸನಲ್ಲಿ ಹಿಂಗಾರು ಮಳೆ ಬರ್ತಿದೆಯಾ, ಯಾವ ಸೀಸನಲ್ಲಿ ನನಗೆ ಗಾಳಿ ಯಾವ ಕಡೆಯಿಂದ ಜಾಸ್ತಿ ಬರ್ತಾ ಇದೆ, ಯಾವ ಸೀಸನಲ್ಲಿ ನನಗೆ ಶಾಖ ಜಾಸ್ತಿ ಆಗುತ್ತೆ. ಸೂರ್ಯನ ಚಲನೆಯನ್ನು ನೋಡ್ತಾ ಹೋದರು, ಭೂಮಿಯ ಚಲನೆಯನ್ನು ನೋಡ್ತಾ ಹೋದಾಗ ಏನಾಯಿತು ಅಂತಾರೆ, ಅವ್ರಿಗೆಲ್ಲನೂ ಅರ್ಥ ಆಯಿತು. ಬೆಳಗ್ಗೆ ಹೊತ್ತು ಸೂರ್ಯ ಅಲ್ಲಿ ಬರ್ತಾನೆ, ಬಂದಾಗ ಏನಾಗುತ್ತೆ, ಈಶಾನ್ಯ ಭಾಗದಲ್ಲಿ ಸೂರ್ಯನ ಕಿರಣಗಳು ಬರುತ್ತೆ. ಸೂರ್ಯನ ಕಿರಣ ಅನ್ನೋದು ಅದು ಸೂರ್ಯನ ರಶ್ಮಿ ಅಂತ ಕರಿಬೋದು. ಇಂಗ್ಲೀಷಲ್ಲಿ ಚೆನ್ನಾಗುತ್ತೆ, ರೇಸ್ ಆ್ಯಂಡ್ ರೇಡಿಯೇಷನ್ಸ್ ಅಂತಂದ್ಬಿಟ್ಟು. ಆ ರೇಸ್ ಚೆನ್ನಾಗಿ ಬರುತ್ತೆ, ರೇಡಿಯೇಷನ್ಸ್ ಇಸ್ ಬ್ಯಾಡ್ ಅಂತ. ಸೊ ನಾನು ಇದರಲ್ಲಿ ಏನು ಮಾಡ್ತೀನಿ, ರಶ್ಮಿ ಅಂತ ಕರಿತೀನಿ. ಸೂರ್ಯನ ರಶ್ಮಿ ಬರ್ತಾ ಇರುತ್ತೆ. ಸೂರ್ಯನ ರಶ್ಮಿಯಿಂದ ಬರುವಂತಹ ಉಪಯೋಗಕರವಾದಂಥ ಒಂದು ಅಂಶಗಳೇನು ಅದನ್ನು ಗಮನಿಸ್ತಾ ಹೋದರು. ಅದೇ ಮಧ್ಯಾಹ್ನದ ಹೊತ್ತು ನಾವು ನೀವು ಬಿಸಿಲು ನಿಂತ್ಕೊಳ್ಳೋಕ್ಕಾಗತ್ತಾ? ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನದ ಹೊತ್ತು ನೋಡು ಸುಟ್ಟಾಕ್ಬಿಡ್ತದೆ. ಸೊ ಆಗಲ್ಲ. ಸೊ ಅದನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದು ಅಂದರೆ ಭೂಮಿ ಯಾವ ರೀತಿ ತಿರುಗ್ತಾ ಇರ್ತೋ ಅದಕ್ಕೆ ಪರಿಣಾಮವಾಗಿ ಏನಾಗುತ್ತೆ,
ಸೂರ್ಯನ ಬೆಳಕು ಬೀಳ್ತಾ ಹೋಗುತ್ತೆ. ಇದನ್ನೆಲ್ಲ ಸ್ಟಡಿ ಮಾಡೋದು ಓ ಸೂರ್ಯ ಎಷ್ಟೊತ್ತಿಗೆ ಬರ್ತಾನೆ, ಇಷ್ಟೊತ್ತಿಗೆ ಹಿಂಗೆ ಸುತ್ತಾನೆ, ಈಗ ಸುತ್ತಾನೆ. ಸೊ ಇದನ್ನು ಏನಂತ ಕರೀತಾರೆ? ಸೈನ್ಸ್. ಈ ಸೈನ್ಸನ್ನು ಏನು ಮಾಡೋದು ನಮ್ಮವರು ಶಾಸ್ತ್ರ ಅಂತ ಕರೀತಾರೆ. ಸೈನ್ಸ್ ಅದು ಇಂಗ್ಲೀಷ್ ಪದ. ಶಾಸ್ತ್ರ ಬಂದ್ಬಿಟ್ಟು ನಮ್ಮದು ಸಾವಿರಾರು ಒಂದು 25-30 ಸಾವಿರ ವರ್ಷಗಳ ಹಳೆಯದಾದಂಥ ಸಂಸ್ಕೃತ ಭಾಷೆ ಅದು. ಸೈನ್ಸ್ ಅನ್ನೋದು ಈಗೆಲ್ಲ ಬಂದಿರೋದು, ಒಂದು 2000 ವರ್ಷಗಳಿಂದ ಬಂದಿರೋವಂಥದ್ದು. ಅದಕ್ಕೆ ಸೈನ್ಸ್ ಅಂತ ಕರೆದ್ರು ಅದನ್ನು. ನಮ್ಮವರು ಅದು ಶಾಸ್ತ್ರ ಅಂತ ಕರೆದ್ರು. ಅದಕ್ಕೆ ಇವರು ಸೈನ್ಸ್ ಅಂತ ಹೆಸರಿಟ್ಟು. ಸೊ ಹೀಗಾಗಿ ಏನಾಗುತ್ತೆ, ಪ್ರತಿಯೊಂದು ಕೂಡ ಯಾವುದರ ಜೊತೆ ಯಾವುದು ಸಮ್ಮಿಳನ ಆದರೆ ಯಾವ ರೀತಿಯಾದಂಥ ನಮಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಇವರು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾ ಬಂದರು. ಸ್ಟಡಿ ಮಾಡ್ತಾ ನಂಗೆ ಏನಾಯಿತು ಅಂದರೆ, ಬೆಳಗ್ಗೆ ಹೊತ್ತು ನನಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರಬೇಕು. ಹಾಗಾಗಿ ಏನು ಮಾಡಬೇಕು, ನಾರ್ತು ಈಸ್ಟಲ್ಲಿ ನನಗೆ ದೊಡ್ಡ ಕಿಟಕಿ ಬಾಗಿಲುಗಳು ಇರಬೇಕು. ರೈಟ್. ಯಾಕೆ ಆ ಸೂರ್ಯನ ರಶ್ಮಿ ಮನೆಯ ಒಳಗೆ ಬಂತು ಅಂತಂತಂದರೆ ಏನಾಗುತ್ತೆ, ನೆಲದ ಮೇಲೆ ನಮಗೆ ಕಣ್ಣಿಗೆ ಕಾಣದ ನೆಲದ ಮೇಲೆ, ಗೋಡೆ ಮೇಲಾಗಿರ್ಬೋದು, ನಮ್ಮ ಮನೆಯ ಸುತ್ತಲ ಅಂಗಳದಲ್ಲಾಗಿರ್ಬೋದು, ನಮಗೆ ಕಣ್ಣಿಗೆ ಕಾಣದಂಥ ಅನೇಕ ರೀತಿಯಾದಂಥ ಕ್ರಿಮಿಕೀಟಗಳು ಅಂದರೆ ಬ್ಯಾಕ್ಟೀರಿಯಾಸು, ವೈರಸ್ಗಳು ಇರುತ್ತೆ. ಅದೇನಾಗುತ್ತೆ, ಆ ಸೂರ್ಯನ ರಶ್ಮಿ ಬಿದ್ದಾಗ ಏನಾಗುತ್ತೆ, ಆ ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ. ಆ ಕ್ರಿಮಿಕೀಟಗಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವ? ಇಲ್ಲ. ಅದು ಚೆನ್ನಾಗಿದ್ದರೆ ನಾವು ಹೊರಟಾಗ್ತೀವಿ. ಸೊ ಹಾಗಾಗಿ ಅದು ಹೋಗಬೇಕು. ಹಾಗಾಗಿ ಅದನ್ನು ಮನೆಯನ್ನು ಡಿಸೈನ್ ಮಾಡ್ತಾ ಹೋದರು. ಹೀಗೆ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದರ ಹಿಂದೆ ಅಂದರೆ ಸೂರ್ಯನ ಚಲನೆ, ಭೂಮಿಯ ಚಲನೆ ಮತ್ತು ವಾತಾವರಣದಲ್ಲಿ ಯಾವ ಋತುವಿಗೆ ಅನುಗುಣವಾಗಿ ವಾತಾವರಣದಲ್ಲಿ ಬದಲಾವಣೆಗಳಾಗುತ್ತೆ, ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋದರು. ಹಾಗಾಗಿ ಏನು ಮಾಡೋದು ಅಂತಂತಂದರೆ, ಒಂದೊಂದು ಪಂಗಡಕ್ಕೆ ಯಾರಿಗೆ ಯಾವ ರೀತಿಯಾದಂಥ ಆ ಶಕ್ತಿ ಚೈತನ್ಯಗಳು ಜಾಸ್ತಿ ಬೇಕು, ಯಾರಿಗೆ ಕಡಿಮೆ ಇರಬೇಕು, ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತಾ ಹೋದರು. ರಾಜನಿಗಾದರೆ ಹೇಗಿರಬೇಕು, ಮಂತ್ರಿಗಾದರೆ ಹೇಗಿರಬೇಕು, ಸೈನಿಕನಿಗಾದರೆ ಹೇಗಿರಬೇಕು, ಅವನ ದಂಡನಾಯಕನಿಗಾದರೆ ಹೇಗಿರಬೇಕು, ಅಲ್ಲಿರೋಂಥ ಕಂಬಾರನಿಗಾದರೆ ಹೆಂಗಿರಬೇಕು, ಕುಂಬಾರನಿಗಾದರೆ ಹೆಂಗಿರಬೇಕು, ಅಲ್ಲಿರೋಂಥ ಜವಳಿ ಬಟ್ಟೆ ನೇವನಿಗಾದರೆ ಹೆಂಗಿರಬೇಕು, ಚಮ್ಮಾರನಿಗಾದರೆ ಹೇಗಿರಬೇಕು, ಏನಿರಬೇಕು ಅಂತಂದ್ರೆ, ಯಾಕಂದರೆ ಎಲ್ರಿಗೂ ಎಲ್ಲ ಥರದ್ದು ಬೇಕಾಗಿಲ್ಲ. ಈಗ ಸಿಂಪಲ್ಲಾಗಿ ಹೇಳ್ತೀನಿ, ಈಗ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅಂತಂದಾಗ ಸ್ಪೋರ್ಟ್ಸಲ್ಲಿ ಹಲವಾರು ರೀತಿಗಳು ಬರುತ್ತೆ. ಲಾಂಗ್ ಡಿಸ್ಟೆನ್ಸ್ ರನ್ ಮಾಡೋರು ಒಬ್ಬರು ಇರ್ತಾರೆ, ಅಥ್ಲೆಟಿಕ್ಕು ಶಾರ್ಟ್ ಡಿಸ್ಟೆನ್ಸ್ ಮಾಡೋರು ಇರ್ತಾರೆ, ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಂತ ಒಂದಿರುತ್ತೆ. ಸೊ ಅದಾದಮೇಲಿಂದ ಗೇಮ್ಸ್ ಆಡೋರು ಒಂದು ಇರುತ್ತೆ. ಈ ಕ್ರಿಕೆಟ್ ತಗೊಂಡ್ರೆ ದಿನವೆಲ್ಲ ಆಡೋದು ಇರುತ್ತೆ, 5 ದಿನ ಆಡೋದು ಇರುತ್ತೆ, 6 ದಿನ ಆಡೋದು ಇರುತ್ತೆ. ಇವಾಗ ಏನಾಗ್ಬಿಟ್ಟಿದೆ, ಬರೀ ಅರ್ಧ ದಿನದಲ್ಲೂ ಮುಗಿಸ್ಬಿಡ್ತಾರೆ. 2020 ತಂದುಬಿಟ್ಟು ಅರ್ಧ ದಿನದಲ್ಲಿ ಆಟ ಮುಗಿಸ್ಬಿಡ್ತಾರೆ. ಓಕೆ ರೈಟ್. ಈ ಥರ ಎಲ್ಲ ಇರುತ್ತೆ. ಈ 2020 ಆಡೋವಂಥವ್ರನ್ನ ಟೆಸ್ಟ್ಗೆ ಹಾಕ್ಕೊಳ್ಳಲ್ಲ, ಟೆಸ್ಟ್ ಮ್ಯಾಚ್ಗೆ ಹಾಕ್ಕೊಳ್ಳಲ್ಲ. ಟೆಸ್ಟ್ ಮ್ಯಾಚ್ ಆಡೋರಂತ ಬಂದು 2020 ಹಾಕಲ್ಲ. ಯಾಕಂದರೆ ಇಲ್ಲಿನ ಬ್ಯಾಟಿಂಗ್ ಸ್ಟೈಲೇ ಬೇರೆ ಇರುತ್ತೆ, ಫೀಲ್ಡಿಂಗ್ ಸ್ಟೈಲ್ ಇರುತ್ತೆ, ಬೌಲಿಂಗ್ ಸ್ಟೈಲ್ ಬೇರೆ ಇರುತ್ತೆ. ಫಾಸ್ಟ್ ಇವನಿಗೇನಾಗಿರುತ್ತೆ, ಸಿಕ್ಕಾಪಟ್ಟೆ ಎನರ್ಜಿ ಇರಬೇಕು, ಪವರ್ಫುಲ್ ಆಗಿರಬೇಕು. ಅಲ್ಲಿರೋನಿಗೆ ಸ್ವಲ್ಪ ಇದು ನಡೀತದೆ ಲಾಂಗು, ಯಾಕಂದರೆ 5 ದಿನ ಆಡ್ತಾನೆ. ಅವನ ಟೆಕ್ನಿಕ್ಸ್ ಬೇರೆ ಇರುತ್ತೆ, ಅವನ ಪವರ್ ಬೇರೆ ಇರುತ್ತೆ, ಅವನ ಸ್ಟ್ಯಾಮಿನಾ ಬೇರೆ ಇರುತ್ತೆ. ಇದೆಲ್ಲ ಸೊ ಇದೆಲ್ಲ ಏನು ಸೈಂಟಿಫಿಕಲ್ಲಿ. ಇವತ್ತು ಯಾರಿಗೂ ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಬೇಕು ಅಂತಂದರೆ ಅವನಿಗೆ ತಯಾರಿ ಹೇಗಿರುತ್ತೋ, ತರಬೇತಿ ಹೇಗಿರುತ್ತೋ ಅದಕ್ಕೆ ತಕ್ಕನಂಗೆ ಆಹಾರ ಪದ್ಧತಿ ಚೇಂಜ್ ಇರುತ್ತೆ. ಡಯಟ್ ಪ್ಲೇಸ್ ಎ ಮೇಜರ್ ರೋಲ್. ಯಾಕೆ, ಅವನು ಯಾವ ರೀತಿಯಾದಂಥ ಆಟ ಆಡ್ತಾನೆ, ಅವನ ಮೈ ಚಲನೆ ಹೆಂಗಿರುತ್ತೆ, ಅವನ ಬಾಡಿ ಮೂಮೆಂಟ್ಸ್ ಹೆಂಗಿರುತ್ತೆ, ಅವನಿಗೆ ಎಷ್ಟು ಪವರ್ ಬೇಕಾಗುತ್ತೆ, ಎಷ್ಟು ಸ್ಟ್ಯಾಮಿನಾ ಬೇಕಾಗುತ್ತೆ, ಅವನಿಗೆ ಎಷ್ಟು ಎಂಡ್ಯೂರೆನ್ಸ್ ಬೇಕಾಗುತ್ತೆ, ಅದಕ್ಕೆ ತಕ್ಕನಾಗಿ ಫುಡ್ಡನ್ನು ತೂಕ ಮಾಡಿ ಗ್ರಾಮಗಳಗಟ್ಟಲೆ ಕೊಡ್ತಾರೆ. ಯಾಕೆ, ಟು ಗೆಟ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಔಟ್ ಆಫ್ ದಟ್ ಪ್ಲೇಯರ್. ಅದೇ ರೀತಿ ಒಂದು ಮನೆಯಲ್ಲಿ ವಾಸ ಮಾಡೋದಕ್ಕೆ ಆ ವ್ಯಕ್ತಿಯ ವೃತ್ತಿ, ಪ್ರವೃತ್ತಿ, ಜೀವನದ ಉದ್ದೇಶ, ಸದುದ್ದೇಶ ಇದೆಲ್ಲವನ್ನು ಅವಲಂಬನೆ ಮಾಡಿಕೊಂಡು ಅವನಿಗೆ ಯಾವ ರೀತಿಯಾದಂಥ ಎನರ್ಜಿ ಕೊಟ್ಟರೆ ಅವನು ಪವರ್ಫುಲ್ಲಾಗಿರ್ತಾನೆ, ಅವನು ಅದನ್ನು ಪರ್ಫಾರ್ಮ್ ಮಾಡ್ತಾನೆ. ಇದೆಲ್ಲ ತಿಳ್ಕೊಂಡು ಕೊಡುವಂಥದ್ದೇ ವಿಜ್ಞಾನ ಅಲ್ವಾ. ಈಗ ಡಯಟ್ ತೊಗೋಬೇಕಾದ್ರೆ ವೈಜ್ಞಾನಿಕವಾಗಿ ಅಳತೆ ಮಾಡಿ ಇಷ್ಟಿಷ್ಟೇ ಪ್ರೋಟೀನು, ವಿಟಮಿನ್ಸು, ಮಿನರಲ್ಸು. ಈಗೇನು ಪ್ರೋಟೀನಲ್ಲಿ ಹೋದರೆ ಹಲವಾರು ಇರ್ತದೆ, ಮಿನರಲ್ಸ್ ಹೋದರೆ ಹಲವಾರು ಇರ್ತದೆ, ವಿಟಮಿನ್ಸಲ್ಲಿ ಹೋದರೆ ಅದರಲ್ಲಿ A to Z ತನಕ ಹೊಟ್ಟಬಿಡುತ್ತೆ. ಇವನಿಗೆ ಯಾವ ವಿಟಮಿನ್ ಕೊಟ್ಟರೆ ಇವನು ಪವರ್ಫುಲ್ಲಾಗಿ ಆಡ್ತಾನೆ. ಸೊ A ಕೊಡಬೇಕಾ, B ಕೊಡಬೇಕಾ, C ಕೊಡಬೇಕಾ, ಇವೆಲ್ಲವೂ ಇರ್ತದೆ. ಇಷ್ಟೆಲ್ಲ ನೋಡಿಕೊಂಡು ಈ ದೇಹ ಯಾವುದೋ ಒಂದು ಕಾರ್ಯ ಮಾಡೋಕ್ಕೆ ಈ ದೇಹಕ್ಕೆ ಬೇಕಾಗಿರೋದನ್ನು ಅಷ್ಟೊಂದು ಲೆಕ್ಕಾಚಾರ ಮಾಡಿ ಸೈಂಟಿಫಿಕ್ಕಾಗಿ ಅಳತೆ ಮಾಡಿ ತಗೋತೀವಿ ಅಂತ ಅನ್ನೋದಾದರೆ, ಈ ದೇಹವನ್ನು ಪರಿಪೂರ್ಣವಾಗಿ ಕಾಪಾಡುವಂಥ ಒಂದು ಮನೆ, ಆ ಮನೆಯನ್ನು ನೀವು ಸೈಂಟಿಫಿಕ್ಕಾಗಿ ಡಿಸೈನ್ ಮಾಡಬೇಕೋ ಬೇಡವೋ ಅಲ್ವಾ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ನಮ್ಮ ಋಷಿಮುನಿಗಳು ಏನು ಮಾಡಿದ್ರು, ಕಾಲಾಂತರದಲ್ಲಿ ಇದನ್ನು ಪ್ರತಿಯೊಂದನ್ನು ಕೂಡ ಪ್ರಕೃತಿಯನ್ನು ನೋಡ್ತಾ ಹೋದರು. ಪ್ರಕೃತಿ ಯಾಕೆ ಸಮ್ಮರಲ್ಲಿ ಯಾಕೆ ಹಿಂಗಾಗುತ್ತೆ, ವಿಂಟರಲ್ಲಿ ಯಾಕೆ ಹಿಂಗಾಗುತ್ತೆ, ರೈನಿ ಸೀಸನಲ್ಲಿ ಯಾಕೆ ಹಿಂಗಾಗುತ್ತೆ, ಚಳಿಗಾಲದಲ್ಲಿ ಯಾಕೆ ಹಿಂಗಾಗುತ್ತೆ, ಬೇಸಿಗೆ ಕಾಲದಲ್ಲಿ ಯಾಕೆ ಹಿಂಗಾಗುತ್ತೆ ನೋಡ್ತಾ ಹೋದರು. ಇದೆಲ್ಲನೂ ಕೂಡ ಪ್ರಕೃತಿಯ
ಈ ವೈಪರೀತ್ಯ ಯಾವುದರ ಮೇಲಿದೆ? ಭೂಮಿಯ ಚಲನೆ, ಸೂರ್ಯನ ಚಲನೆ. ಇದು ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ನೋಡ್ಕೊಂಡು ಏನು ಮಾಡಿದ್ರು, ಯಾವ ಯಾವ ಕಾಲಕ್ಕೆ ಅನುಗುಣವಾಗಿ ಹೆಂಗೆ ಕಟ್ಕೊಂಡ್ರೆ ಚೆನ್ನ, ಯಾವ ಯಾವ ಜಾಗದಲ್ಲಿ ಯಾವ ರೀತಿಯಾದ ಮನೆಯನ್ನು ಕಟ್ಟರೆ ಚೆನ್ನ, ಇಲ್ಲಿ ಗಾಳಿ ಜಾಸ್ತಿ ಬೇಕೋ ಕಡಿಮೆ ಬೇಕೋ. ಈಗ ನಾನು ಹೋಗ್ಬಿಟ್ಟು ಈಗ ನಮಗೆ ಕರ್ನಾಟಕದಲ್ಲಿ ತಮಿಳ್ನಾಡಲ್ಲೆಲ್ಲ ನನಗೆ ಎಷ್ಟು ಕಿಟಕಿ ಬಾಗಿಲು ಕೊಡ್ತೀನೋ ಅಷ್ಟು ಒಳ್ಳೆಯದಾ? ಯಾಕೆ ಇಲ್ಲಿ ಸೆಕೆ ಜಾಸ್ತಿ. ಇದೇ ರೀತಿ ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಅಲ್ಲಿ ಕಾಶ್ಮೀರಲ್ಲಿ, ಜಮ್ಮುವಲ್ಲಿ, ಲಡಾಖಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ಸಿಕ್ಕಾಬಿಟ್ಟು ದೊಡ್ಡ 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 ಕಿಟಕಿಗಳು ಕೊಟ್ಬಿಟ್ಟು ದೊಡ್ಡ ದೊಡ್ಡ ಬಾಗಿಲು ಕೊಟ್ಟರೆ ಏನಾಗುತ್ತೆ? ಅಯ್ಯೋ ಮೊದಲೇ ಬರ್ತಾ ಇರ್ತದೆ, ಫ್ರೀಸ್ ಆಗಿರ್ತಾರೆ, ಎಲ್ಲ ಸ್ಟಕ್ ಆಗಿಬಿಡ್ತಾರೆ ಎಲ್ಲ. ಸೊ ಹಾಗಾಗಿ ಅಲ್ಲಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡ್ತಾರೆ. ಅಲ್ಲಿಂದ ತಣ್ಣಗಿನ ಗಾಳಿ ಎಷ್ಟು ಹೊಡೆಯುತ್ತೋ ಅದನ್ನು ನೋಡ್ಕೊಂಡು ಆ ಭಾಗದಲ್ಲಿ ಅವಾಯ್ಡ್ ಮಾಡ್ತಾರೆ. ಸೊ ಇದು ನೋಡ್ಕೊಂಡು ಬಂದಿರೋದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ವಾಸ್ತು, ವೇದ, ವಿಜ್ಞಾನ 3 ಇದೆಯಾ? ಇದೆ, ಕೊಡಬೇಕು. ನಾನು ಹೇಳ್ತೇನೆಲ್ಲ, ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಒಂದೊಂದು ವಿಚಾರಗಳು, ಒಂದೊಂದು ಆಚಾರಗಳಿಂದ ಇರೋಂಥ ವಿಚಾರಕ್ಕೆ ಅದಕ್ಕೆ ಸರಿಯಾದಂಥ ಜ್ಞಾನವನ್ನು, ವಿಜ್ಞಾನವನ್ನು ಕೊಡ್ತಾ ಹೋಯಿತು ಅಂತಂತಂದರೆ, ಪ್ರತಿಯೊಬ್ಬರು ಕೂಡ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಯ್ತು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಜೀವನವನ್ನು ಪರಿಪೂರ್ಣವಾಗಿ ಜೀವಿಸಬಲ್ಲ, ಸುಖ, ಶಾಂತಿ, ನೆಮ್ಮದಿಯಿಂದ ಅಲ್ವಾ? ನನಗೆಲ್ಲ ಗೊತ್ತಿರಬೇಕು. ನನಗೆ ನನ್ನ ಬಾಡಿ ಹೆಂಗಿದೆ, ಏನಿದೆ, ಇದನ್ನು ನಾನು ತಿಳ್ಕೊಂಡೆ. ಈ ಬಾಡಿ ನಾನು ಚೆನ್ನಾಗಿರ್ಬೇಕಾದ್ರೆ ಈ ಮನೆ ಹೆಂಗಿರಬೇಕು, ಸರಿ, ಮನೆ ಚೆನ್ನಾಗಿರ್ಬೇಕಾದ್ರೆ ಈ ವಾತಾವರಣ ಹೆಂಗಿದೆ, ಈ ವಾತಾವರಣಕ್ಕೆ ತಕ್ಕಂಗೆ ನಾನು ಮನೆಯನ್ನು ನಿರ್ಮಾಣ ಮಾಡ್ಕೋಬೇಕು ಅಲ್ವಾ? ಇವಾಗೆಲ್ಲ ನೋಡ್ತಾ ಇದೀವಲ್ಲ, ಏನು ಮಾಡಿದ್ದಾರೆ ಈಗ ಬೆಂಗಳೂರಲ್ಲಾಗಲಿ ಎಲ್ಲ ಕಡೆ ಆಗಲಿ, ಫ್ಲೋರಿಂಗು ಅಂತಾರೆ ಇಟಾಲಿಯನ್ ಮಾರ್ಬಲ್ ತಂದು ಹಾಕ್ಬಿಟ್ಟು ಅದು ಕೊರಿತಾ ಇರ್ತದೆ. ಮನೆಯಲ್ಲೇ ಎಕಡೆ ಹಾಕೊಂಡು ಓಡಾಡಬೇಕು, ಚಪ್ಪಲಿ ಹಾಕೊಂಡು ಓಡಾಡಬೇಕು ಅಲ್ವಾ? ಸೊ ಬರೀ ಪಾದದಲ್ಲಿ ಓಡಾಡ್ತು ಅಂತಂತಂದರೆ ಅಯ್ಯೋ ಮಂಡಿ ನೋವು, ಕಾಲು ನೋವು, ಕೀಲು ನೋವು, ಎಲ್ಲ ನೋವುಗಳು ಬರ್ತದೆ. ಯಾಕೆ? ದಟ್ ಈಸ್ ನಾಟ್ ಗುಡ್ ಫಾರ್ ಅಸ್. ಯಾಕಂದರೆ ಇಟಾಲಿಯನ್ ಅಂತಾರೆ, ಇಟಲಿಲಿ ಅದು ಪ್ರಕೃತಿ ದತ್ತವಾಗಿ ಬಂದಂಥ ಮೆಟೀರಿಯಲ್. ಅವ್ರು ಅಲ್ಲಿ ಹಾಕೊಂಡ್ರೆ ಕೂಡ ಅವರೆಲ್ಲ ಏನು ಮಾಡ್ತಾರೆ, ವುಡನ್ ಫ್ಲೋರಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಓಡಾಡ್ತಾರೆ. ಇದನ್ನು ಬೇಸ್ ಮೆಟೀರಿಯಲಾಗಿ ಯೂಸ್ ಮಾಡ್ಕೊತಾರೆ. ನಾನೊಬ್ಬ ಆರ್ಕಿಟೆಕ್ಟಾಗಿ ಹೇಳ್ತಾ ಇದ್ದೀನಿ, ಅದು ಬೇಸ್ ಮೆಟೀರಿಯಲಾಗಿ ಯೂಸ್ ಮಾಡ್ಕೊಳ್ತಾರೆ. ಅಲ್ಲಿ ಅವರಿಗೆ 100 ರೂಪಾಯಿ, 50 ರೂಪಾಯಿ. ಅದೇ ಮೆಟೀರಿಯಲ್ ಇಲ್ಲಿಗೆ ಬಂದರೆ 1000 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ. ಯಾಕೆ? ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಆಯಿತು. ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಇಲ್ಲಿರೋ ಲಾಭ ಇಲ್ಲ, ವ್ಯಾಪಾರ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಬಂದು ಹಾಕೊಂಬಿಟ್ಟು ಒದ್ದಾಡೋದು, ಮನೆಗೆಲ್ಲ ಇಟಾಲಿಯನ್ ಮಾರ್ಬಲ್ ಹಾಕೊಂಬಿಟ್ಟು. ಹೌದು, ಫ್ಯಾಷನ್. ಇಟಾಲಿಯನ್ ಮಾರ್ಬಲ್ ಹಾಕ್ಬಿಟ್ಟು ಮನೆ ಕಟ್ಟಿಲ್ವಾ ನೀನು? ಏನು ಮನೆ ಕಟ್ಟೋನಲ್ಲಿ? ಒಂದು ಕಾಲದಲ್ಲಿ 90ರಲ್ಲೆಲ್ಲ ಮೊಸಾಯಿಕ್ ಹಾಕಿಲ್ವಾ ನೀನು ಅಂತಿದ್ದವರು ಇವಾಗೆಲ್ಲ ಇಟಾಲಿಯನ್ ಬಂದುಬಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಮಾರ್ಬಲ್ ಅಂತೂ ಇವಾಗ ಇಟಾಲಿಯನ್ ಮಾರ್ಬಲ್ ಹಾಕಿಲ್ವಾ ಅಂತ. ಸೊ ಇದೆಲ್ಲ ಬೇರೆ ಬೇರೆ ಇದೆ. ಆನಿಕ್ಸ್ ಅಂತ ಒಂದು ಮೆಟೀರಿಯಲ್ ಇದೆ, ಅದು ಮಿನಿಮಮ್ 2000 ರೂಪಾಯಿ ಒಂದು ಸ್ಕ್ವೇರ್ ಫೀಟಿಗೆ. 2000 ರೂಪಾಯಿಂದ 10,000 ರೂಪಾಯಿ. ಎಷ್ಟು? ಒಂದಡಿಗೆ 10,000 ರೂಪಾಯಿ. ಮನೆ ಮಾಡೋ ಪ್ರಾಜೆಕ್ಟ್ಸ್ಗೆ ಹಾಕ್ಸಿದ್ದೀರಿ, ಕ್ಲೈಂಟ್ಗಿದೆ, ಕಾಸಿದೆ, ಟೇಸ್ಟು ಇದೆ, ಮಾಡಿ ಖರ್ಚು ಮಾಡಿಸ್ತಾ ಇರ್ತೀನಿ. ಸೊ ಈ ವಾಸ್ತು ಅನ್ನೋಂಥದ್ದಕ್ಕೆ ಯಾಕೆ ನಾನು ಇದನ್ನು ಕೊಟ್ಟೆ ಅಂತಾರೆ, ವಾಸ್ತು, ವೇದ, ವಿಜ್ಞಾನ 3 ಇರುವಂಥದ್ದೇ ಈ ವಾಸ್ತುಶಾಸ್ತ್ರದ ನಿಜವಾದ ಅರ್ಥಗರ್ಭಿತವಾದಂಥ ಒಂದು ಭಾಗ, ಜೀವನದ ಅವಿಭಾಜ್ಯ ಅಂಗ ಅಂತ ನಾನು ಹೇಳ್ಬೋದು.